ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 46ನೇ ಸರ್ಗ ಈ ಹಿಂದೆ ಸಮಾಪ್ತ ಆಗಿತ್ತು. ಇಂದ್ರಜಿತ್ ತನ್ನ ಪರಾಕ್ರಮದಿಂದ ರಾಮ, ಲಕ್ಷ್ಮಣ ಇವರಿಬ್ಬರನ್ನು ತನ್ನ ಸರ್ಪಾಸ್ತ್ರದಿಂದ ಮೂರ್ಛಿತರನ್ನಾಗಿ ಮಾಡಿದ. ರಾಮ ಲಕ್ಷ್ಮಣರಿಬ್ಬರು ವಿಫಲರಾಗಿ ನೆಲದ ಮೇಲೆ ಬಿದ್ದು ಬಿಟ್ಟರು. ಇಂದ್ರಜಿತ್ ಅದೃಶ್ಯನಾಗಿದ್ದು ಯುದ್ಧ ಮಾಡಿದ. ಅದಾದ ಬಳಿಕ ಇಂದ್ರಜಿತ್ ತನ್ನ ಪರಾಕ್ರಮವನ್ನು ತನ್ನ ತಂದೆಯ ಮುಂದೆ ಹೇಳ್ಕೊಳ್ಳಿಕ್ಕಾಗಿ ಅಯೋಧ್ಯಾನಗರದ ಒಳಗೆ ಪ್ರವೇಶ ಮಾಡಿದ. ರಾಮ ಲಕ್ಷ್ಮಣರಿಬ್ಬರು ಸತ್ತು ಹೋಗಿದ್ದಾರೆ ಅನ್ನೋದನ್ನು ರಾವಣನಿಗೆ ವರದಿ ಮಾಡಿದ. ರಾವಣ ಅದನ್ನೆಲ್ಲ ವಿವರವಾಗಿ ಮಗನ ಮೂಲಕ ಕೇಳಿ ಆತನನ್ನ ಆಲಿಂಗನ ಮಾಡಿಕೊಂಡು ಸಂತೋಷಪಟ್ಟ. ತನಗೆ ಒದಗಿ ಬಂದಿದ್ದಂಥ ಕಂಟಕ ಪರಿಹಾರ ಆಯಿತು ಅಂತ ಸಂತೋಷಪಟ್ಟ. ಈ ಕಡೆ ವಾನರರೆಲ್ಲರೂ ರಾಮ ಲಕ್ಷ್ಮಣರ ಸುತ್ತಲೂ ಕುಳಿತುಕೊಂಡು ಅವರನ್ನು ರಕ್ಷಣೆ ಮಾಡ್ತಿದ್ರು. ಹನುಮಂತ, ಅಂಗದ, ನೀಲ, ಸುಷೇಣ, ಕುಮುದ, ನಲ, ಗಜ, ಗವಾಕ್ಷ, ಗವಯ, ಶರಭ, ಗಂಧಮಾದನ, ಜಾಂಬವಂತ ಮೊದಲಾದವರೆಲ್ಲ ರಾಮ ಲಕ್ಷ್ಮಣರ ಸುತ್ತು ಕೂತ್ಕೊಂಡಿದ್ರು. ಉಳಿದ ವಾನರರು ಎಲ್ಲ ಕಡೆ ಸಂಚಾರ ಮಾಡಿಕೊಂಡು ಇಂದ್ರಜಿತ್ನಿಗಾಗಿ ಅನ್ವೇಷಣೆ ಮಾಡ್ತಿದ್ರು. ಈ ಕಡೆ ರಾವಣ ಆ ಸೀತಾದೇವಿಯನ್ನು ರಕ್ಷಣೆ ಮಾಡ್ತಿದ್ದಂಥ ರಾಕ್ಷಸಿಯರನ್ನು ಕರೆಸಿದ. ತ್ರಿಜಟ ಮೊದಲಾದ ರಾಕ್ಷಸಿಯರು ರಾವಣನ ಬಳಿಗೆ ಬಂದರು. ಅವರಿಗೆ ಹೇಳಿದ ಅವನು, ನೀವು ಸೀತೆಯ ಬಳಿಗೆ ಹೋಗಬೇಕು, ಇಂದ್ರಜಿತ್ ರಾಮ ಲಕ್ಷ್ಮಣರಿಬ್ಬರನ್ನು ಕೊಂದು ಹಾಕಿದ ಅನ್ನೋದನ್ನು ಅವಳಿಗೆ ತಿಳಿಸ್ಬೇಕು. ಆಮೇಲೆ ಅವಳನ್ನು ಪುಷ್ಪಕ ವಿಮಾನದಲ್ಲಿ ಹತ್ತಿಸಿಕೊಂಡು ಯುದ್ಧ ಭೂಮಿಗೆ ಹೋಗಿ ಸತ್ತು ಹೋಗಿರುವಂತಹ ರಾಮ ಲಕ್ಷ್ಮಣರಿಬ್ಬರನ್ನು ತೋರಿಸ್ಬೇಕು ಅವಳಿಗೆ. ಆ ಮೂಲಕ ಅವಳು ತನ್ನ ಭ್ರಾಂತಿಯನ್ನು ಬಿಟ್ಟು ಬೇರೆ ಮಾರ್ಗವಿಲ್ಲದೆ ನನ್ನನ್ನು ವರಿಸುವಂತಾಗಬೇಕು. ರಾಕ್ಷಸಿಯರು ಹಾಗೆ ಆಗಲಿ ಅಂದ್ರು. ಪುಷ್ಪಕ ವಿಮಾನದ ಕಡೆಗೆ ಹೋದರು. ಅಶೋಕವನದಲ್ಲಿದ್ದ ಸೀತೆಯನ್ನ ಪುಷ್ಪಕ ವಿಮಾನದಲ್ಲಿ ಕೂಡಿಸಿಕೊಂಡು ಆಕಾಶ ಮಾರ್ಗದ ಮೂಲಕವಾಗಿ ಯುದ್ಧ ಭೂಮಿಗೆ ಬಂದರು. ಯುದ್ಧ ಭೂಮಿಯಲ್ಲಿ ಮಲಗಿದ್ದಂಥ ರಾಮ ಲಕ್ಷ್ಮಣರಿಬ್ಬರನ್ನು ಅವಳಿಗೆ ತೋರಿಸಿದರು. ಈ ಕಡೆ ಲಂಕಾನಗರದ ಮೇಲ್ಭಾಗದಲ್ಲಿ ಆ ಪುಷ್ಪಕ ವಿಮಾನ ಎಲ್ಲ ಕಡೆ ಸಂಚಾರ ಮಾಡುವಂತೆ ವ್ಯವಸ್ಥೆ ಮಾಡಿಸಿದ ರಾವಣ. ರಾಮ ಲಕ್ಷ್ಮಣರಿಬ್ಬರು ಸತ್ತೋಗಿದ್ದಾರೆ ಈಗಾಗಲೇ ಅನ್ನೋದನ್ನು ಎಲ್ಲ ಕಡೆ ಡಂಗುರ ಸಾರಿಸಿದ. ಈ ಕಡೆ ಸೀತೆನೂ ಕೂಡ ಪುಷ್ಪಕ ವಿಮಾನದ ಮೂಲಕ ಅದನ್ನೆಲ್ಲ ಗಮನಿಸಿ ರಾಮ ಲಕ್ಷ್ಮಣರಿಬ್ಬರು ಸತ್ತು ಹೋಗಿದ್ದನ್ನು ನೋಡಿ ತಾನು ದುಃಖಪಟ್ಟಳು. ಊಚುರ್ ಲಕ್ಷಣಿನೋ ಯೇ ಮಾಂ ಪುತ್ರಿಣಿ ಅಭಿಜವೇತಿ ಚ ತೇ ಅದ್ಯ ಸರ್ವೇ ಹತೇ ರಾಮೇ ಜ್ಞಾನಿನಃ ಅಮೃತವಾದಿನಃ. ಹಸ್ತ ಸಾಮುದ್ರಿಕ ಲಕ್ಷಣಗಳನ್ನು ತಿಳಿದವರು ಹಿಂದೆ ನನ್ನ ಲಕ್ಷಣಗಳನ್ನು ಗಮನಿಸಿ ಇವಳು ದೀರ್ಘ ಸುಮಂಗಲಿಯಾಗಿ ಬಾಳ್ತಾಳೆ ಮತ್ತು ಪುತ್ರವತಿಯಾಗಿ ಬಾಳ್ತಾಳೆ. ಪತಿಪುತ್ರವತಿ ನಾರಿ ಮೋದತೆ ನಾತ್ಯ ಸಂಶಯ ಅಂತ ಹೀಗೆ ಹೇಳಿದ್ರು ಹಿಂದೆ. ಅವರು ಹೇಳಿದ ಸೂಚನೆಗನುಸಾರವಾಗಿ ನಾನು ಸುದೀರ್ಘ ಕಾಲ ನನ್ನ ಪತಿಯ ಜೊತೆಗೆ ಜೀವನ ನಡೆಸಬೇಕಾಗಿತ್ತು ಮತ್ತು ಮಕ್ಕಳನ್ನು ಕೂಡ ಪಡ್ಕೊಳ್ಬೇಕಾಗಿತ್ತು, ಸಂತೋಷದಿಂದ ಬದುಕಬೇಕಾಗಿತ್ತು. ಆದರೆ ಇವತ್ತು ಆ ಎಲ್ಲ ಜ್ಯೋತಿಷ್ಕರು, ಹಸ್ತ ಸಾಮುದ್ರಿಕವನ್ನು ನೋಡಿ ಹೇಳಿದವರು, ಕುಂಡಲಿಯನ್ನು ನೋಡಿ ಹೇಳಿದವರು, ಅವರೆಲ್ಲ ಸುಳ್ಳು ಮಾತುಗಾರರಾದರು. ವಿದ್ವಾಂಸರು ನನ್ನ ಸೌಭಾಗ್ಯವನ್ನು ಗಮನಿಸಿ ಈ ಸೀತೆ ಯಜ್ಞ ಮಾಡುವಂಥ ಮಹಾಧಾರ್ಮಿಕರಾದಂಥ ರಾಜಾಧಿರಾಜನ ಪತ್ನಿ ಆಗ್ತಾಳೆ ಅಂತ ಹೇಳಿದ್ರು. ಆದರೆ ಆ ವಿದ್ವಾಂಸರ ಮಾತು, ಜ್ಯೋತಿಷ್ಕರ ಮಾತು ಇದೆಲ್ಲವೂ ಕೂಡ ಇವತ್ತು ವಿಫಲವಾಗಿ ಹೋಯಿತು. ಊಚು ಸಂಶ್ರವಣೆ ಏವಾಂ ದ್ವಿಜಾ ಕಾರ್ತಾಂತಿಕಾ ಶುಭಾಂ ತೇ ಅದ್ಯ ಸರ್ವೇ ಹತೇ ರಾಮೇ ಜ್ಞಾನಿನಃ ಅಮೃತವಾದಿನಃ. ಒಟ್ಟಾರೆ ಬ್ರಾಹ್ಮಣರು, ಪಂಡಿತರು, ಜ್ಯೋತಿಷ್ಕರು ಹೇಳಿದ ಮಾತುಗಳೆಲ್ಲ ಸುಳ್ಳಾಯಿತು. ಇಮಾನಿ ಖಲು ಪದ್ಮಾನಿ ಪಾದಯೋಹೋ ಯೈಹಿ ಕುಲಸ್ತ್ರೀಯಃ ಅಧಿರಾಜ್ಯ ಅಭಿಷಿಚ್ಯಂತೆ ನರೇಂದ್ರೈಹಿ ಪ್ರತಿಭಿಸ್ತಃ. ಸ್ತ್ರೀಯ ಕಾಲಿನಲ್ಲಿ ಕಮಲದ ಚಿಹ್ನ ಇದ್ರೆ ಅಂಥ ಕುಲಸ್ತ್ರೀ ತನ್ನ ಪತಿಯ ಜೊತೆಗೆ ಸೇರಿಕೊಂಡು ಪಟ್ಟಾಭಿಷೇಕ ಮಾಡಿಸ್ಕೋತಾಳೆ ಅಂತಿದೆ. ಅಂಥ ಪದ್ಮದ ಚಿಹ್ನ ನನ್ನ ಕಾಲಿನಲ್ಲಿ ಕಾಣ್ತಿದೆ. ಆದರೆ
ನಾಳೆ ಪಟ್ಟಾಭಿಷೇಕ ಮಾಡಿಸ್ಕೊಳ್ಳಿಕ್ಕೆ ಇವತ್ತು ನನ್ನ ಕೃತಿಯೇ ಇಲ್ಲ. ವೈಧವ್ಯಂ ಯಾಂತಿ ಯೇ ನಾರ್ಯಃ ಲಕ್ಷಣೈಃ ಭಾಗ್ಯದುರ್ಲಭಾಃ ನಾತ್ಮನಸ್ತಾನಿ ಪಶ್ಯಂತಿ ಹತಲಕ್ಷಣ. ಯಾವ ದುರ್ಲಕ್ಷಣಗಳಿದ್ರೆ ಅದರ ಮೂಲಕವಾಗಿ ಸ್ತ್ರೀಗೆ ವೈಧವ್ಯ ಬರಬೇಕು ಅಂತ ಯಾವ ಅಶುಭ ಚಿಹ್ನವೂ ನನ್ನ ಶರೀರದಲ್ಲಿ ಕಾಣಿಸ್ತಿಲ್ಲ. ಹಸ್ತಸಾಮುದ್ರಿಕ ಶಾಸ್ತ್ರದಲ್ಲಿ ನಾನಾ ಥರದ ಲಕ್ಷಣಗಳನ್ನು ಹೇಳ್ತಾರೆ. ಪರಸ್ಪರಂ ಸಮಾರೂಢಾ ಪಾದಾಂಗುಲ್ಯ ಭವಂತಿ ಚೇತ್ ಹತ್ವಾ ಬಹೂನಪಿ ಪತೀನ್ ಪರಪ್ರೇಷ್ಯ ತಥಾ ಭವೇತ್. ಪಾದದ ಅಂಗುಲಿಗಳು ಸಮಾನವಾಗಿಲ್ಲದಿದ್ದರೆ, ಒಂದಕ್ಕೊಂದು ಹೊಂದಿಕೊಳ್ಳುವಂತೆ ಇಲ್ಲದೇ ಇದ್ದರೆ ಆಕೆ ತನ್ನ ಗಂಡನನ್ನು ಕಳ್ಕೊಂಡು ಬೇರೆಯವರ ದಾಸಿಯಾಗಿ ಬಾಳಬೇಕಾಗ್ತದೆ ಅಂತಿದೆ. ಯಸ್ಯಾಃ ಕನಿಷ್ಠಿಕಾ ಭೂಮಿಂ ನ ಗಚ್ಚಂತ್ಯಾಹ ಪರಿಸ್ಪೃಶೇತ್ ಪತಿದ್ವಯಂ ನಿಹಂತಿ ಅದ್ಯ ದ್ವಿತೀಯಾ ಚ ಪತಿತ್ರಯಂ. ಏಕರೋಮಾ ರಾಜಪತ್ನಿ ದ್ವಿರೋಮಾ ಅತಿ ಸುಖಾನ್ವಿತ ತ್ರಿರೋಮಾ ಅತಿ ರೋಮಕೂಪೇಶು ಭವೇತ್ ವೈಧವ್ಯ ದುಃಖಭ. ಸ್ತ್ರೀ ನಡ್ಕೊಂಡು ಹೋಗುವಾಗ ಅವಳ ಕಾಲಿನ ಕಿರಳು ಬೆರಳು ಅದು ಭೂಮಿಯನ್ನು ಒಂದು ವೇಳೆ ಮುಟ್ಟದೇ ಇದ್ರೆ ಅವಳಿಗೆ ನೀವು ಒಂದು ಮದುವೆ ಮಾಡಿದ್ರು, ಎರಡು ಮದುವೆ ಮಾಡಿದ್ರು, ಎಲ್ಲ ಗಂಡಸನ್ನು ಕಳ್ಕೊಂಡು ಅವಳು ದುಃಖಭಾಗಿನಿ ಆಗ್ತಾಳೆ. ಈ ಪದ್ಧತಿ ಚೆಕ್ ಮಾಡಿ ನೋಡ್ತಾರೆ. ಸರಿ ಸರಿ. ಕನಿಷ್ಠಿಕ ಅದರ ಪಾದದ ಕಿರು ಬೆರಳು ಭೂಮಿಯನ್ನು ಮುಟ್ಟಬೇಕು ಅಂತ ಪದ್ಧತಿ. ಹೀಗೆ ನಾನಾ ಥರದ ಲಕ್ಷಣಗಳನ್ನೆಲ್ಲ ದೌರ್ಭಾಗ್ಯ ಸೂಚಕವಾಗಿ ವೈಧವ್ಯ ಸೂಚಕವಾಗಿ ಹೇಳ್ತಾರೆ. ಆದರೆ ಅಂಥ ಯಾವ ಲಕ್ಷಣ ನನ್ನಲ್ಲಿಲ್ಲ. ಆದರೆ ಅಂಥ ಯಾವ ಸೌಭಾಗ್ಯವೂ ಕೂಡ ನನ್ನಲ್ಲಿ ಕಂಡು ಬರ್ತಿಲ್ಲ. ಸತ್ಯನಾಮಾನಿ ಪದ್ಮಾನಿ ತೀಣಾ ಮುಕ್ತಾನಿ ಲಕ್ಷಣೈ ತಾನಿ ಅದ್ಯ ನಿಹತೆ ರಾಮೇ ವಿತಥಾನಿ ಭವಂತಿ ಮೇ. ಕಾಲಿನಲ್ಲಿ ಮಾತ್ರ ಅಲ್ಲ, ಕೈಯಲ್ಲಿ ಕೂಡ ಕಮಲದ ಚಿಹ್ನೆಗಳಿದ್ರೆ ಅದು ಈ ಇಹ ಜೀವನದಲ್ಲಿ ಅಮೋಘವಾದ ಫಲ ಕೊಡ್ತದೆ ಅಂತ ಹೇಳ್ತಾರೆ. ರಾಮ ಹತ ಆಗಿರೋದು, ರಾಮ ಸತ್ತೋಗಿರೋದು ನಿಶ್ಚಿತ ಆದರೆ ಈ ಎಲ್ಲ ಲಕ್ಷಣಗಳು ವ್ಯರ್ಥ ಇವತ್ತು. ಇವೆಲ್ಲ ಇನ್ನೂ ಕೆಲವು ಲಕ್ಷಣಗಳು. ಕೇಶಾಹ ಸೂಕ್ಷ್ಮಾಹ, ಸ್ತ್ರೀಯ ಕೇಶಪಾಶ ಸೂಕ್ಷ್ಮವಾಗಿರ್ಬೇಕು, ಮೃದುವಾಗಿರ್ಬೇಕು. ಸಮಾಹ, ಒಂದಕ್ಕೊಂದು ಹೊಂದಿಕೊಂಡಿರಬೇಕು. ನೀಲಾಹ, ಕಪ್ಪು ಬಣ್ಣದ್ದಾಗಿರಬೇಕು. ಧ್ರುವೌಚ ಅಸಂಗತೆಯ ಮಮ, ಹುಬ್ಬುಗಳು ಒಂದಕ್ಕೊಂದು ಸೇರಿಕೊಂಡಿರಬಾರ್ದು, ಸ್ವಲ್ಪ ಬಿಟ್ಕೊಂಡಿರ್ಬೇಕು. ಹಲ್ಲುಗಳ ನಡುವೆ ಯಾವುದೇ ರೀತಿ ಬಿರುಕು ಇರಬಾರ್ದು, ಸಂದು ಇರಬಾರ್ದು. ಇವೆಲ್ಲ ಸೌಭಾಗ್ಯ ಸೂಚಕವಾದ ಲಕ್ಷಣಗಳು. ಶಂಖೆ ನೇತ್ರೇ ಕರೌ ಪಾದೌ ಗುಲ್ಫಾ ಊರು ಸಮೌಚಿತೌ ಅನುವೃತ್ತ ನಖಾಹ ಸ್ನಿಗ್ಧಾಹ ಸಮಶ್ಚ ಅಂಗುಲಯ ಮಮ. ಹಣೆಯ ಎರಡು ಭಾಗಗಳು, ಎರಡು ಕಣ್ಣುಗಳು, ಎರಡು ಕೈಗಳು, ಪಾದಗಳು, ಕಾಲಿನ ಹರಡು, ಹೀಗೆ ಈ ಶರೀರದಲ್ಲಿರುವಂಥ ಎಲ್ಲ ದ್ವಂದ್ವ ಅಂಗಗಳು ಇವು ಸಮವಾಗಿರಬೇಕು. ಕೈಯ ಬೆರಳುಗಳು ಕೂಡ ಮೃದುವಾಗಿ ಸಮಾನವಾಗಿರಬೇಕು. ಸ್ತನೌಚ ಅವಿರಳವು ಪೀನವು ಮಮೇಮವು ಮಗ್ನ ಚೂಚುಕವು ಮಗ್ನಾಚ ಉತ್ಸಂಗಿನಿ ನಾಭಿ ಪಾರ್ಶ್ವ ಉರಸ್ಕಾಚ ಮೇಚಿತಾಹ ಮಮ ವರ್ಣೋ ಮಣಿನಿಭ ಮೃದೂನಿ ಅಂಗರುಹಾಣಿ ಚ ಪ್ರತಿಷ್ಠಿತಾಂ ದ್ವಾದಶಭಿ ಮಾಮೂಚು ಶುಭಲಕ್ಷಣಾಂ. ನನ್ನ ಮೈಬಣ್ಣನೂ ಕೂಡ ಸೌಭಾಗ್ಯಕ್ಕೆ ಸೂಚಕ. ಅದು ಹೇಗಿದೆ ಅಂದರೆ ಸಾಣೆ ಹಿಡಿದು ರತ್ನದಂತೆ, ಅವತ್ತು ತಾನೇ ಸ್ವಚ್ಛ ಮಾಡಿದಂಥ ಮಣಿಯಂತೆ, ರತ್ನದಂತೆ ಅದು ಉಜ್ವಲವಾಗಿದೆ. ನಾನು ನಡೆಯುವಾಗ ಕಾಲಿನ 10 ಬೆರಳುಗಳು ಮತ್ತು 2 ಪಾದಗಳ ತಲಭಾಗ ಭೂಮಿಯನ್ನು ಸರಿಯಾಗಿ ಸ್ಪರ್ಶ ಮಾಡ್ತವೆ. ಪ್ರತಿಷ್ಠಿತ ಮಾಂ ದ್ವಾದಶಿಭಿ ಊಚು ಶುಭಲಕ್ಷಣಾಂ. ನನ್ನ ಕೈ ಕಾಲುಗಳು, ಕೈ ತಲ ಮತ್ತು ಕಾಲಿನ ತಲ ಅದೆರಡು ಕೆಂಪಾಗಿದೆ, ಕಾಂತಿಯಿಂದ ಕೂಡಿದೆ. ಹೀಗೆ ಇರುವಂಥದ್ದನ್ನೆಲ್ಲ ಸೌಭಾಗ್ಯ ಸೂಚಕ ಅಂತ ಹೇಳಿದ್ದಿದೆ, ಶಾಸ್ತ್ರದಲ್ಲೂ ಹೇಳ್ತಾರೆ. ನಾನು ಕೂಡ ಇದನ್ನು ಕೇಳಿದ್ದೇನೆ. ಹೀಗೆ ಅವರು ಹೇಳಿದಂಥ ಎಲ್ಲ ಲಕ್ಷಣಗಳು ಕೂಡ ವ್ಯರ್ಥ ಆಗಿ ಹೋಯಿತು. ಜನಸ್ಥಾನದಲ್ಲಿ ದಂಡಕಾರಣ್ಯದಲ್ಲಿ ನಾವು ವಾಸ ಮಾಡಿಕೊಂಡಿದ್ದಾಗ ರಾವಣ ನನ್ನನ್ನು ಅಪಹಾರ ಮಾಡಿದ. ಅದಾದ ಬಳಿಕ ರಾಮ ಲಕ್ಷ್ಮಣರು ನಾನು ಎಲ್ಲಿದ್ದೇನೆ ಅಂತ ಅನ್ನೋದನ್ನು ತಿಳಿದುಕೊಂಡು ಬಹಳ ಪ್ರಯತ್ನದ ಮೂಲಕವಾಗಿ ಸಮುದ್ರವನ್ನೆಲ್ಲ ದಾಟಿ ಬಂದರು.
ಸಮುದ್ರಕ್ಕೆ ಸೇತುವೆ ಕಟ್ಟಿ ಬಂದರು. ರಾಮಲಕ್ಷ್ಮಣರಿಬ್ಬರಿಗೂ ಗೊತ್ತಿಲ್ಲದಂತಹ ಅಸ್ತ್ರವೇ ಇಲ್ಲ. ಆಗ್ನೇಯಾಸ್ತ್ರ, ಐಂದ್ರಾಸ್ತ್ರ, ವಾಯವ್ಯಾಸ್ತ್ರ ಇವೆಲ್ಲ ಅಸ್ತ್ರಗಳು ಕೂಡ ಅವ್ರಿಗೆ ಗೊತ್ತು. ಆದರೆ ತಮಗೆ ಆಪತ್ತು ಬಂದಾಗ ಈ ಯಾವ ಅಸ್ತ್ರಗಳನ್ನು ಅವ್ರು ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ವೋ ಹೇಗೆ? ಇಂದ್ರಜಿತ್ ಮಾಯಾಯುದ್ಧ ಮಾಡಿರಬೇಕು. ಆ ಕಾರಣದಿಂದಾಗಿ ಅವರಿಗೆ ಈ ಯಾವ ಪ್ರತೀಕಾರ ಸಾಧ್ಯವಾಗಿರ್ಲಿಕ್ಕಿಲ್ಲ. ಒಂದು ವೇಳೆ ಇಂದ್ರಜಿತ್ ಅವರ ಕಣ್ಣಿಗೆ ಬಿದ್ದಿದ್ರೆ ಅವ್ರ ಕೈಯಿಂದ ಆತ ತಪ್ಪಿಸಿಕೊಳ್ಳೋದೇ ಸಾಧ್ಯವಿರಲಿಲ್ಲ. ನಕಾಲಸ್ಯ ಅತಿಭಾರೋಸ್ತಿ ಕೃತಾಂತಶ್ಚ ಸುದುರ್ಜಯ ಯತ್ರ ರಾಮ ಸಹ ಭ್ರಾತ್ರ ಶೇತೆ ಯುಧಿ ನಿಪಾತಿತಃ. ರಾಮಲಕ್ಷ್ಮಣರು ಎಂಥ ಮಹಾಪರಾಕ್ರಮಿಗಳಾದ್ರೇನು ಕಾಲಪುರುಷನನ್ನು ಮೀರಿದವರು ಜಗತ್ತಿನಲ್ಲಿ ಯಾರೂ ಇಲ್ಲ. ಎಂಥ ಮಹಾಪರಾಕ್ರಮಿ ಆದರೂ ಕೂಡ ಕಾಲಪುರುಷನಿಗೆ ಒಂದಲ್ಲ ಒಂದು ಸಂದರ್ಭದಲ್ಲಿ ಬಗ್ಗಲೇಬೇಕು. ಆ ಕಾರಣದಿಂದಾಗಿ ಇವತ್ತು ರಾಮ ಕಾಲಪುರುಷನಿಗೆ ವಶೀಭೂತನಾಗಿ ನೆಲದ ಮೇಲೆ ಮಲಗಿರಬೇಕು. ನಾನಿವತ್ತು ರಾಮನ ಬಗ್ಗೆ ಶೋಕ ಪಡೋದಿಲ್ಲ. ರಾಮ ಈಗಾಗಲೇ ಹತನಾಗಿದ್ದಾನೆ, ನಾನು ಅವನು ಕಳ್ಕೊಂಡಿದ್ದೇನೆ. ಲಕ್ಷ್ಮಣನ ಬಗ್ಗೆಯೂ ಕೂಡ ನನಗೆ ಶೋಕವಿಲ್ಲ. ನನ್ನ ದೌರ್ಭಾಗ್ಯದ ಬಗ್ಗೆಯೂ ನನಗೆ ಶೋಕ ಇಲ್ಲ. ನಾನಿನ್ನ ಶೋಕ ಪಡೋದು ಯಾರ ಬಗ್ಗೆ ಅಂದರೆ ಕೌಸಲ್ಯ ಬಗ್ಗೆ. ಅವಳು ತನ್ನ ಮಗ 14 ವರ್ಷದ ವನವಾಸ ಮುಗಿಸಿ ಸೀತಾ ಲಕ್ಷ್ಮಣರ ಜೊತೆಗೆ ಬಂದು ರಾಜ್ಯವನ್ನು ಸ್ವೀಕಾರ ಮಾಡ್ತಾನೆ, ನಾನು ಅವನನ್ನು ನೋಡ್ತೇನೆ ಅಂತ ಚಿಂತೆ ಮಾಡ್ಕೊಂಡಿದ್ದಾಳೆ. ಆ ಕೌಸಲ್ಯ ಬಗ್ಗೆ ನಾನು ಚಿಂತೆ ಮಾಡ್ತೇನೆ, ಅವಳಿಗಿನ್ನು ಯಾರು ರಕ್ಷಕರು ಅಂತ ಸೀತೆ ಗೋಳಾಡಿದ್ಲು. ಆಗ ಅವಳಿಗೆ ತ್ರಿಜಟ ಅನ್ನೋ ರಾಕ್ಷಸ ಏನಿದ್ದಲ್ಲ, ಯಾವತ್ತು ಸೀತೆಗೆ ಬೆಂಗಾವಲಾಗಿರ್ತಿದ್ಲು. ಸೀತೆಗೆ ದುಃಖ ಬಂದಾಗೆಲ್ಲ ಸೀತೆಯ ದುಃಖವನ್ನು ಪರಿಹಾರ ಮಾಡಲಿಕ್ಕೆ ಅವಳು ಮುಂದಾಗ್ತಿದ್ಲು. ಅವಳು ಹೇಳಿದ್ಲು, ಮಾ ವಿಷಾದಂ ಕೃಥಾ ದೇವಿ ಭರ್ತ ಅಯಂ ತವ ಜೀವತಿ. ನಿನ್ನ ಗಂಡ ರಾಮ ಬದುಕಿದ್ದಾನೆ, ಅವನಿಗೇನೂ ತೊಂದರೆ ಆಗಿಲ್ಲ, ನೀನು ದುಃಖ ಪಡಬೇಡ. ಅದಕ್ಕೆ ಕೆಲವು ಕಾರಣಗಳನ್ನು ನಾನು ಊಹಿಸಿದ್ದೇನೆ, ಅದನ್ನು ಗಮನಿಸಿದ್ದೇನೆ. ಅದೇನೆಂದರೆ, ಯುದ್ಧದಲ್ಲಿ ಒಬ್ಬ ನಾಯಕನನ್ನ ಸೇನಾಪತಿಯನ್ನೋ ರಾಜನನ್ನೋ ಕಳೆದುಕೊಂಡ್ರೆ ಅವನ ಹಿಂಬಾಲಕರ ಸೈನಿಕರ ಮುಖದಲ್ಲಿ ಯಾವುದೇ ಹರ್ಷ ಉತ್ಸಾಹ ಇರೋದಿಲ್ಲ. ಅವರು ಧೈರ್ಯವನ್ನು ಕಳ್ಕೊಂಡು ಅಳುತ್ತಿರ್ತಾರೆ. ಆದರೆ ಇವತ್ತು ನಾವು ಯುದ್ಧ ಭೂಮಿಗೆ ಹೋಗಿ ಬಂದಿವಲ್ಲ, ಅಲ್ಲಿ ಪರಿಸ್ಥಿತಿ ಹೀಗಿಲ್ಲ. ಯುದ್ಧ ಭೂಮಿಗೆ ಹೋದಂಥ ಈ ಪುಷ್ಪಕ ವಿಮಾನವೇನಿದೆ, ಆ ಪುಷ್ಪಕ ವಿಮಾನ ರಾಮಲಕ್ಷ್ಮಣರ ಕಡೆ ನಮ್ಮನ್ನು ಕರ್ಕೊಂಡು ಹೋಯ್ತಲ್ಲ, ಆ ಸಂದರ್ಭದಲ್ಲಿ ಅಲ್ಲಿ ಸುತ್ತಮುತ್ತಲಿದ್ದಿರುವಂಥ ಹನುಮಂತ ಮೊದಲಾದ ಕಪಿಗಳೇನಿದ್ರು ಅವರು ಯಾರೂ ಕೂಡ ಧೈರ್ಯ ಕಳ್ಕೊಂಡಿರಲಿಲ್ಲ. ಅವರ ಮುಖದ ಮೇಲಿನ ಉತ್ಸಾಹ, ಸಮರೋತ್ಸಾಹ, ಯುದ್ಧೋತ್ಸಾಹ ಕಡಿಮೆಯಾಗಿರಲಿಲ್ಲ. ರಾಮಲಕ್ಷ್ಮಣರು ನಿಜವಾಗಲೂ ಒಂದು ವೇಳೆ ಮರಣಿಸಿಬಿಟ್ಟಿದ್ರೆ ಅವರು ಪೂರ್ಣ ಹತೋತ್ಸಾಹರಾಗಿ ಈ ಎಲ್ಲ ಕೆಲಸವನ್ನು ನಿಲ್ಲಿಸಿ ಯುದ್ಧವನ್ನು ಬಿಟ್ಟು ಪಲಾಯನ ಮಾಡಿಬಿಡ್ತಿದ್ರು. ಹಾಗೆ ಅವ್ರು ಮಾಡಿರಲಿಲ್ಲ. ರಾಮಲಕ್ಷ್ಮಣರನ್ನು ಅವರಿಬ್ಬರು ಜತನದಿಂದ ಕಾಪಾಡಿಕೊಂಡಿದ್ರು. ಹಾಗಾಗಿ ಅವರಿಬ್ಬರು ಮೂರ್ಛೆ ಹೋಗಿದ್ದಾರೆ ಅನ್ನೋದಕ್ಕೆ ಸೂಚಕ. ಯಾವುದೋ ಒಂದು ಮುಂದೆ ಬರಬೇಕಾದ ಸಮಯಕ್ಕಾಗಿ ಆ ಎಲ್ಲ ಕಪಿವೀರರು ಕಾಯುತ್ತಿದ್ದಾರೆ ಅಂದ್ರು ತ್ರಿಜಟ. ಇನ್ನೊಂದು ಸೂಚಕ ಏನಂದ್ರೆ, ನಾವು ರಾಮಲಕ್ಷ್ಮಣರನ್ನು ನೋಡ್ಲಿಕ್ಕಾಗಿ ಪುಷ್ಪಕ ವಿಮಾನವನ್ನು ಏರಿ ಹೋದೆವು ಮತ್ತು ಅದೇ ಪುಷ್ಪಕ ವಿಮಾನವನ್ನು ಏರಿ ಮರಳಿ ಬಂದೆವು. ಆ ಪುಷ್ಪಕ ವಿಮಾನ ದಿವ್ಯವಾದದ್ದು, ಯಾವುದೋ ಒಂದು ಸಾಧಾರಣವಾದಂಥ ವಾಹನ ಅಲ್ಲ ಅದು. ರಾಮಲಕ್ಷ್ಮಣರು ಒಂದು ವೇಳೆ ಪ್ರಾಣ ತೊರೆದಿದ್ದರೆ ಆ ವಿಮಾನ ನಿನ್ನನ್ನು ಮರಳಿ ಈ ಕಡೆ ಕರೆ ತರ್ತಿರ್ಲಿಲ್ಲ. ರಾಮಲಕ್ಷ್ಮಣರು ಸತ್ತೋಗಿದ್ದಾರೆ ಅಂತ ಒಂದು ಸುದ್ದಿ ನಿಶ್ಚಿತವಾಗಿದ್ದರೆ, ನಿನಗದು ತಿಳಿದು ಬಂದಿದ್ದರೆ ನೀನು ಆ ವಿಮಾನವನ್ನು ಏರ್ಲಿಕ್ಕೂ ಕೂಡ ಸಾಧ್ಯವಾಗ್ತಿರ್ಲಿಲ್ಲ. ಅದನ್ನು ಟಿಪ್ಪಣಿಯಲ್ಲಿ ಏನು ಬರೀತಾರೆ ಅಂದರೆ, ಅವಳಿಗೊಂದು ವೇಳೆ ವೈಧವ್ಯ ಯೋಗ ಬಂದಿದ್ದರೆ ಆ ದಿವ್ಯವಾದ ಪುಷ್ಪಕ ವಿಮಾನವನ್ನು ಏರ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಅವಳಿಗೆ. ಸುಮಂಗಲಿಯರಿಗೆ ಮತ್ತು ದೀರ್ಘವಾದ ಸೌಭಾಗ್ಯವನ್ನು ಪಡ್ಕೊಂಡವರಿಗಷ್ಟೇ ಅದನ್ನು ಏರ್ಲಿಕ್ಕೆ ಸಾಧ್ಯ. ಹೀಗೆ ಇವೆಲ್ಲ ಕಾರಣಗಳಿಂದಾಗಿ ನೀನು ರಾಮಲಕ್ಷ್ಮಣರು ಸತ್ತೋಗಿದ್ದಾರೆ ಅಂತ ದುಃಖ ಪಡಬೇಡ, ಅವರು ಬದುಕಿ ಬರ್ತಾರೆ ಅಂತ ಅನ್ನೋದಕ್ಕೆ ಸೂಚಕಗಳನ್ನು ನಾನು ಕಂಡಿದ್ದೇನೆ. ನೀನು ಭರವಸೆ ಇಡು. ನಾನು ಹಿಂದೆಂದೂ ಸುಳ್ಳು ಹೇಳಿದವಳಲ್ಲ, ಮುಂದೂ ಹೇಳುವವಳಲ್ಲ. ನಿನ್ನ ಮನಸ್ಸಿನೊಳಗೆ ನೆಲೆ ಮಾಡಿರುವಂಥ ಭಯ ದುಃಖವನ್ನು ಪರಿಹಾರ ಮಾಡಿಕೋ. ಇಂದ್ರಾದಿ ದೇವತೆಗಳೆಲ್ಲ ಒಟ್ಟಾಗಿ ಬಂದರೂ ರಾಮಲಕ್ಷ್ಮಣರನ್ನ ಈ ಯುದ್ಧ ಭೂಮಿಯಲ್ಲಿ ಪರಾಜಿತರನ್ನಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ನಾನು ನಿನಗೆ ಈ ಧೈರ್ಯವನ್ನು ತುಂಬುತ್ತಿದ್ದೇನೆ. ಮೂರ್ಛಿತರಾಗ ಅವರಿಬ್ಬರು ಕೆಳಗೆ ಬಿದ್ದಿದ್ದಾರೆ ಹೌದು, ಆದರೆ ಅವರ ಮುಖದ ಮೇಲಿನ ತೇಜಸ್ಸು ಪ್ರಭಾವ ಕಡಿಮೆ ಆಗಿಲ್ಲ. ಸತ್ತು ಹೋದರೆ ಅದಕ್ಕೊಂದು ಪ್ರೇತ ಕಳೆ ಅಂತಿರ್ತಾರೆ, ನೀವು ಕೇಳಿರ್ಬೇಕು. ಮನುಷ್ಯ ಬದುಕಿದ್ದಾಗ ಆತನ ಮುಖದ ಮೇಲೆ ಏನು ಪ್ರಭಾವ ತೇಜಸ್ಸು ಕಾಣ್ತಿರ್ಬೇಕು, ಅದು ಶವದ ಮೇಲೆ ಕಾಣ್ತಿರೋದಿಲ್ಲ. ತೀರಾ ಮಹಾತ್ಮರಾದವರಿಗಷ್ಟೇ
ಅವ್ರು ಬದುಕಿದ್ರು ಅಥವಾ ಅವ್ರ ಶವ ಆದ್ರೂ ಅವರ ಮುಖದ ಮೇಲೆ ತೇಜಸ್ಸು ಕುಂದೋದಿಲ್ಲ. ಈ ರಾಮ ಲಕ್ಷ್ಮಣರಿಬ್ಬರು ಇವತ್ತು ಮೂರ್ಛಿತರಾಗಿ ಬಿದ್ದಿದ್ರು, ಮುಖದ ಮೇಲೆ ತೇಜಸ್ಸು ಮಾಸಿಲ್ಲ. ಮತ್ತು ಈ ಜಗತ್ತಿನಲ್ಲಿ ಇದನ್ನು ಗಮನಿಸಬೇಕು, ಯಾರ ಆಯುಷ್ಯ ಮುಗಿತಾ ಬಂದಿದೆಯೋ ಅಂಥವ್ರ ಮುಖವನ್ನು ನಾವು ಗಮನಿಸಿದರೆ ಸ್ವಲ್ಪ ಅರಿಷ್ಟ ಲಕ್ಷಣಗಳು ಅಂತ ಹೇಳ್ತಾರೆ, ಶಾಸ್ತ್ರದಲ್ಲಿ ಆಯುರ್ವೇದದಲ್ಲಿ ಇತ್ಯಾದಿಗಳೆಲ್ಲ ಹೇಳ್ತಾರೆ. ಅಂಥ ಅರಿಷ್ಟ ಲಕ್ಷಣಗಳು ಅವ್ರ ಮುಖದ ಮೇಲೆ ತಾಂಡವಾಡ್ತಿರ್ತಾವಂತೆ. ಅದನ್ನು ಗಮನಿಸಿಯೇ ಬುದ್ಧಿವಂತರಾದವರಿಗೆ ಅದು ಗೊತ್ತಾಗ್ತದೆ, ಎಲ್ಲರಿಗೂ ಗೊತ್ತಾಗ್ಲಿಕ್ಕಿಲ್ಲ. ಶಾಸ್ತ್ರಜ್ಞರಾದವರಿಗೆ ಅರಿಷ್ಟ ಲಕ್ಷಣಗಳನ್ನು ಗಮನಿಸಿ ಈ ಎದುರಿಗಿರುವಂಥ ವ್ಯಕ್ತಿಗೆ ಮರಣಕಾಲ ಸಮೀಪಿಸಿದೆ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆದರೆ ರಾಮ ಲಕ್ಷ್ಮಣರ ಮುಖದ ಮೇಲೆ ಅಂತ ಯಾವುದೇ ಅರಿಷ್ಟ ಲಕ್ಷಣ ಕಾಣ್ತಿಲ್ಲ. ಹಾಗಾಗಿ ಅವರು ಮರಣಿಸಿಲ್ಲ, ಬರೇ ಮೂರ್ಛೆ ಹೋಗಿದ್ದಾರಷ್ಟೇ. ನೀನು ದುಃಖವನ್ನು ಬಿಡು ಅಂದಳು ತ್ರಿಜಟ. ಸೀತೆ ಹಾಗೇ ಆಗಲಿ ಅಂದಳು. ಈ ನಡುವೆ ಆ ಪುಷ್ಪಕ ವಿಮಾನ ಅವರಿಬ್ಬರನ್ನ ಕರೆದುಕೊಂಡು ಮತ್ತೆ ಲಂಕಾನಗರಕ್ಕೆ ಪ್ರವೇಶ ಮಾಡಿತು. ಸೀತೆ ತ್ರಿಜಟೆಯರು ಮತ್ತೆ ಅಶೋಕವನಕ್ಕೆ ಬಂದರು. ಇಷ್ಟಾದ್ರೂ ಸೀತೆಗೆ ನೆಮ್ಮದಿ ಇರಲಿಲ್ಲ. ಯಾವುದೇ ನಿಶ್ಚಯಕ್ಕೆ ಬರಲಿಕ್ಕಾಗದೆ ಅವಳು ತೊಳಲಾಡ್ತಿದ್ರು. ಈ ಕಡೆ ರಾಮ ಲಕ್ಷ್ಮಣರಿಬ್ಬರು ಕೂಡ ಸರ್ಪದಂತೆ ನಿಟ್ಟುಸಿರು ಬಿಟ್ಟುಕೊಂಡು ತಾವಿದ್ದ ಜಾಗದಲ್ಲೇ ಮಲಗಿದ್ರು. ಬಹಳ ಹೊತ್ತಾದ್ಮೇಲೆ ರಾಮನಿಗೆ ತನಗೆ ಕವಿದಿದ್ದಂತಹ ಮೂರ್ಛೆಯಿಂದ ಎಚ್ಚರ ಆಯಿತು. ಲಕ್ಷ್ಮಣ ಪಕ್ಕದಲ್ಲೇ ಬಿದ್ದಿದ್ದನ್ನು ನೋಡಿ ಆತ ರೋದನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಲಕ್ಷ್ಮಣ ಇಂಥ ಪರಿಸ್ಥಿತಿಯಲ್ಲಿ ಬಿದ್ದಿರೋದನ್ನ ನಾನು ನೋಡ್ಬೇಕಾಯ್ತಲ್ಲ. ಲಕ್ಷ್ಮಣ ಮರಳಿ ಬರದೇ ಇದ್ರೆ ನನಗೆ ಸೀತೆಯಿಂದ ಆದರೂ ಆಗಬೇಕಾದ್ದೇನಿದೆ, ನಾನಾದರೂ ಬದುಕಿ ಏನು ಮಾಡಬೇಕಾಗಿದೆ. ಇದೊಂದು ಶ್ಲೋಕ ನೋಡಿ, ಬಹಳ ಅದ್ಭುತವಾದ ಶ್ಲೋಕ ಅಂತ ಕಾಣಿಸ್ತದೆ. ತಾತ್ಕಾಲಿಕವಾಗಿ ರಾಮ ಆ ಥರ ಉದ್ಗಾರ ಮಾಡಿರ್ಬೋದು, ಆದರೂ ಅಂಥದ್ದೊಂದು ಶ್ಲೋಕ. ಶಕ್ಯ ಸೀತಾ ಸಮಾನಾರಿ ಮರ್ತ್ಯಲೋಕೆ ವಿಚಿನ್ವತ ನ ಲಕ್ಷ್ಮಣ ಸಮೋ ಭ್ರಾತ ಸಚಿವ ಸಾಂಪ್ರಾಯಿಕ. ಸೀತೆ ನನಗಿವತ್ತು ಇಲ್ಲದೇ ಇರ್ಬೋದು, ಸೀತೆ ನಾನು ಕಳ್ಕೊಂಡಿರ್ಬೋದು, ಹುಡುಕ್ತಾ ಹೋದ್ರೆ ಮದುವೆ ಮಾಡ್ಕೋತೀನಿ ಇನ್ನೊಬ್ಬಳನ್ನ ಅಂತ ಹೊರಟ್ರೆ ಸೀತೆ ಅಂತ 100 ಜನ ಅಲ್ಲದೇ ಇದ್ರು. ಒಬ್ರಿಬ್ಬರಾದರೂ ಸೀತೆಗೆ ಸಮಾನರಾದವರು ಸ್ತ್ರೀಯರು ಕನ್ಯೆಯರು ನಮಗೆ ದೊರೆಯಬಹುದು. ಆದರೆ ಲಕ್ಷ್ಮಣನಿಗೆ ಸಮಾನವಾದಂಥ ಒಬ್ಬ ತಮ್ಮ, ಒಬ್ಬ ಸಚಿವ ನಮಗೆ ಸಿಗೋದಿಲ್ಲ ಅಂದ ರಾಮ. ಅದು ಲಕ್ಷ್ಮಣ ಮಾಡಿದ ಸೇವೆಗೆ ರಾಮ ಕೊಟ್ಟ ದೊಡ್ಡ ಪ್ರಮಾಣ ಪತ್ರ. ಇಂಥ ಲಕ್ಷ್ಮಣ ಏನಾದರೂ ಹಸು ನೀಗಿಬಿಟ್ರೆ ನಾನು ಕೂಡ ಈ ಕಟಿಯ ಸೈನ್ಯದ ಎದುರಿಗೆ ಪ್ರಾಣ ಬಿಟ್ಟು ಬಿಡ್ತೇನೆ ಅಂದ. ನಾನು ಲಕ್ಷ್ಮಣ ಇಲ್ಲದೆ ಅಯೋಧ್ಯೆಗೆ ಹೋಗಿಬಿಟ್ರೆ ಕೌಸಲ್ಯ ಲಕ್ಷ್ಮಣ ಎಲ್ಲಿ ಅಂತ ಕೇಳಿದ್ರೆ, ಸುಮಿತ್ರೆ ಲಕ್ಷ್ಮಣ ಎಲ್ಲಿ ಅಂತ ಕೇಳಿದ್ರೆ ನಾನೇನು ಉತ್ತರ ಹೇಳಬೇಕು? ಭರತನಿಗೆ ಶತ್ರುಘ್ನಿಗೆ ನಾನು, ಲಕ್ಷ್ಮಣ, ಸೀತೆ 3 ಜನ 14 ವರ್ಷದ ವನವಾಸದ ಬಳಿಕ ಕೂಡಲೇ ಅಯೋಧ್ಯೆಗೆ ಬರ್ತೇವೆ ಅಂತ ಹೇಳಿದ್ದೆ. ಇವತ್ತು ಲಕ್ಷ್ಮಣನನ್ನು ನಾನು ನನ್ನ ಜೊತೆ ಕರ್ಕೊಂಡು ಹೋಗದೇ ಇದ್ರೆ ಆ ಶತ್ರುಘ್ನ ಮತ್ತು ಭರತರಿಬ್ಬರು ಅದನ್ನು ತಡ್ಕೊಳ್ತಾರೆ ಹೇಗೆ? ನನಗೆ ವಿಷಾದ ಕವಿದಿದ್ದಾಗ, ನನಗೆ ಸಂಕಟ ಬಂದಿದ್ದಾಗ ನೀನು ಆ ಸಂಕಟವನ್ನು ಪರಿಹಾರ ಮಾಡ್ತಿದ್ದೆ. ಈಗ ನೀನೇ ಇಲ್ಲ ಅಂತ ಆದಾಗ ಆ ಸಂಕಟವನ್ನು ಪರಿಹಾರ ಮಾಡುವವರು ಯಾರು? ಲಕ್ಷ್ಮಣ, ನೀನು ನನ್ನ ಜೊತೆಗೆ ಅರಣ್ಯಕ್ಕೆ ಬಂದು ನೀನಿವತ್ತು ಪರಲೋಕಕ್ಕೆ ಹೊರಟು ಹೋಗಿದ್ದಿ, ನಾನು ಇವನ ಜೊತೆಗೇ ಪರಲೋಕಕ್ಕೆ ಹೊರಟು ಹೋಗ್ತೇನೆ. ನನಗಿವನು ಅತ್ಯಂತ ಆಪ್ತನಾದ ಬಂಧುವಾಗಿದ್ದ, ಯಾವತ್ತೂ ಕೂಡ ನನ್ನನ್ನೇ ಅನುಸರಣೆ ಮಾಡ್ಕೊಂಡಿರ್ತಿದ್ದ. ಎಂಥದೇ ಅಪ್ರಿಯವಾದ ಸಂಕಟದ ಸಂದರ್ಭ ಬಂದ್ರೂ ನನಗೆ ಈ ಲಕ್ಷ್ಮಣ ಅಪ್ರಿಯವಾದ ಮಾತನಾಡಲಿಲ್ಲ, ಕೆಟ್ಟ ಮಾತನಾಡಲೇ ಇಲ್ಲ ಆತ, ಅದು ನನಗೆ ನೆನಪೇ ಇಲ್ಲ. ಲಕ್ಷ್ಮಣನ ಪರಾಕ್ರಮ ಎಂಥದ್ದಿತ್ತಂದ್ರೆ ಬೇರೆ ಕಡೆದು ಬರಲಿಲ್ಲ. ಅದು ರಾಮ ಅದನ್ನು ಹೇಳ್ತಾನೆ, ವಿಸಸರ್ಜ ಏಕವೇಗೇನ ಪಂಚಬಾಣ ಶತಾನಿಯ. ಈ ಒಂದೇ ಬಾರಿಗೆ 500 ಬಾಣಗಳನ್ನು ಶತ್ರುವಿನ ಮೇಲೆ ಪ್ರಯೋಗ ಮಾಡುವ ಶಕ್ತಿ ಇತ್ತಂತಾನೆ, ಒಂದೇ ಬಾರಿ. ಆ ಕಾರಣದಿಂದಾಗಿ ಕಾರ್ತವೀರ್ಯಾರ್ಜುನ ಅಂತ ಏನಿದ್ನಲ್ಲ, ಪರಶುರಾಮನ ಕೈಯಿಂದ ಹತನಾದ್ನಲ್ಲ, ಆ ಕಾರ್ತವೀರ್ಯಾರ್ಜುನನ್ನು ಕೂಡ ಮೀರಿಸಿದವನು ಈ ಲಕ್ಷ್ಮಣ ಧನುರ್ವಿದ್ಯೆಯಲ್ಲಿ. ಇಂದ್ರ ಪ್ರಯೋಗ ಮಾಡಿದಂಥ ಅಸ್ತ್ರಗಳನ್ನು ಕೂಡ ನಿರ್ನಾಮ ಮಾಡಲಿಕ್ಕೆ ಈ ಲಕ್ಷ್ಮಣ ಸಮರ್ಥನಾಗಿದ್ದ. ಅಂಥ ಲಕ್ಷ್ಮಣ ಇವತ್ತು ಭೂಮಿ ಮೇಲೆ ಬಿದ್ದು ಬಿಟ್ಟಿದ್ದಾನೆ. ನಾನು ಪ್ರತಿಜ್ಞೆ ಮಾಡಿದ್ದೆ, ರಾವಣನನ್ನು ಕೊಂದು ವಿಭೀಷಣನಿಗೆ ಲಂಕಾ ಸಾಮ್ರಾಜ್ಯದ ಪಟ್ಟಾಭಿಷೇಕ ಮಾಡ್ತೇನೆ ಅಂತ ಹೇಳಿ. ಆದರೆ ಆ ಪಟ್ಟಾಭಿಷೇಕ ಮಾಡಲಿಕ್ಕೂ ಕೂಡ ನನ್ನ ಕೈಯಿಂದ ಆಗಲಿಲ್ಲ. ವ್ಯರ್ಥವಾಗಿ ಪ್ರತಿಜ್ಞೆ ಮಾಡಿದೆ ಅನ್ನುವಂಥ ಒಂದು ಸಂಕಟ ನನ್ನನ್ನು
ಸದಾಕಾಲವೂ ಮುಂದೆ ಬಾಧಿಸ್ತದೆ. ಸುಗ್ರೀವನಿಗೆ ಹೇಳಿದ ರಾಮ, ನೀನು ಇಲ್ಲಿಂದ ಹೊರಟೋಗಿ ಬಿಡು, ನೀನು ಇಲ್ಲೇ ಇದ್ದು ಬಿಟ್ರೆ ರಾವಣ ನಿಮಗೂ ತೊಂದರೆ ಕೊಡ್ಬೋದು, ನಿಮ್ಮನ್ನೆಲ್ಲ ಅವಮಾನಿಸಬಹುದು. ರಾಮನಿಂದ ರಹಿತನಾಗಿದ್ದಾನೆ ಸುಗ್ರೀವ, ರಾಮನ ರಕ್ಷಣೆ ಸುಗ್ರೀವನಿಗಿಲ್ಲ ಅಂತ ಗೊತ್ತಾದ್ರೆ ಆ ಸುಗ್ರೀವ ನಿನ್ನನ್ನು ಕೂಡ ಅವಮಾನಿಸಬಹುದು. ಅಂಗದಾದಿಗಳನ್ನು ಕರೆದುಕೊಂಡು, ನೆಲನೀಲಾದಿಗಳನ್ನು ಕರೆದುಕೊಂಡು ಸಾಗರವನ್ನು ದಾಟಿ ಕಿಷ್ಕಿಂಧೆಗೆ ಪ್ರಯಾಣ ಮಾಡುವ. ಗವಾಕ್ಷ, ಜಾಂಬುವಂತ, ಹನುಮಂತ ಇವರೆಲ್ಲರೂ ಕೂಡ ನನಗೆ ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ. ಮೈಂದ, ದ್ವಿವಿಧ, ಕೇಸರಿ ಸಂಪಾತಿಗಳೆಲ್ಲ ಇಲ್ಲಿ ತನಕ ಭಯಂಕರವಾದ ಯುದ್ಧವನ್ನು ಮಾಡಿದ್ದಾರೆ. ಏನಾದ್ರೇನು ವಿಧಿಯನ್ನು ಮನುಷ್ಯ ಮೀರಲಾರ, ಇದು ವಿಧಿಯ ಆಟ. ಆ ಆಟಕ್ಕನುಸಾರವಾಗಿ ನಾನು ಲಕ್ಷ್ಮಣನ ಕಳ್ಕೊಂಡೆ. ನೀವೆಲ್ಲ ನಿಮ್ಮ ಕೆಲಸ ಮಾಡಿದ್ದೀರಿ, ಇಲ್ಲಿ ತನಕ ನಿಮ್ಮ ಸಹಾಯವನ್ನು ನೀವು ಮಾಡಿದ್ದೀರಿ, ನೀವೇನು ಹೊರಟು ಹೋಗ್ರಿ ಅಂತ. ಆ ಕಪಿಗಳಿಗೂ ಕೂಡ ಸಂಕಟ ಆಯಿತು, ಅವರು ರೋದನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅದೇ ಸಂದರ್ಭದಲ್ಲಿ ವಿಭೀಷಣ ಯುದ್ಧರಂಗದ ಬೇರೆ ಕಡೆ ಸಂಚಾರ ಮಾಡ್ಲಿಕ್ಕೆ ಹೋಗಿದ್ದಲ್ಲ, ಆತ ರಾವಣನ ಕಡೆಗೆ ಅವಸರದಿಂದ ಬಂದ. ಅವನು ಹೇಗಿದ್ದ ಅಂದ್ರೆ ಕಾಡಿಗೆ ರಾಶಿ ಅಂತ ಕಪ್ಪಾಗಿದ್ದ, ಬೃಹದಾಕಾರ, ಒಂದು ಕೈಯಲ್ಲಿ ಗದೆ. ಅವನನ್ನು ನೋಡಿ ಇಂದ್ರಜಿತನೇ ಮತ್ತೊಮ್ಮೆ ಬಂದ, ನಮ್ಮನ್ನೆಲ್ಲ ನಿರ್ನಾಮ ಮಾಡ್ತಾನೆ ಅಂತ ಹೆದರಿ ಕಪಿಗಳು ಓಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಆಗ ಸುಗ್ರೀವ ಕೇಳಿದ ಸುತ್ತಮುತ್ತಲಿದ್ದವ್ರನ್ನೇ, ಯಾಕೆ ನಮ್ಮ ಕಪಿಗಳೆಲ್ಲ ಹೆದರಿದ್ದಾರೆ, ಯಾರು ಬಂದರು? ಆಗ ಅಂಗದ ಹೇಳಿದ, ರಾಮಲಕ್ಷ್ಮಣರಿಬ್ಬರು ಬಾಣಗಳ ಏಟಿಗೆ ತುತ್ತಾಗಿ ನೆಲದ ಮೇಲೆ ಬಿದ್ದುದನ್ನ ಕಪಿಗಳೆಲ್ಲ ನೋಡಿದ್ದಾರೆ. ಅದೊಂದು ಸಂಕಟ ಅವರಿಗೆ. ಅದರಲ್ಲಿ ಆ ಕಡೆಯಿಂದ ಮತ್ತೊಬ್ಬ ರಾಕ್ಷಸ ಬೇರೆ ಬರ್ತಿದ್ದಾನೆ, ಅದು ಎರಡನೇ ಸಂಕಟ. ಅದರಿಂದ ತತ್ತರಿಸಿ ಹೋದಂತಹ ನಮ್ಮ ಸೈನಿಕರೆಲ್ಲ ಆ ಕಡೆ ಈ ಕಡೆ ಅಸ್ತವ್ಯಸ್ತರಾಗಿ ಓಡ್ತಿದ್ದಾರೆ. ಅದಕ್ಕಾಗಿ ಅವರು ಭಯಭೀತರಾಗಿದ್ದಾರೆ. ಹೀಗೆ ಆ ಸುಗ್ರೀವ ಮತ್ತು ಅಂಗದ ಇಬ್ರು ಮಾತಾಡ್ತಿದ್ದಾಗಲೇ ಅಲ್ಲಿಗೆ ವಿಭೀಷಣ ಬಂದು ಸುಗ್ರೀವನಿಗೆ ಮತ್ತು ರಾಮನಿಗಿಬ್ಬರಿಗೂ ಜಯಕಾರವನ್ನ ಹೇಳಿದ. ಆಗ ಜಾಂಬುವಂತ ಮಾತಾಡಿದ, ವಾನರ ಸೈನಿಕರು ಹೆದರಿ ಓಡಿದ್ದಕ್ಕೆ ಕಾರಣ ಈಗ ತಿಳಿಯಿತು. ವಿಭೀಷಣ ಬಂದಿದ್ದನ್ನು ನೋಡಿ ಇಂದ್ರಜಿತನೇ ಬಂದಿದ್ದಾನೆ ಅಂತ ಈ ಕಪಿಗಳೆಲ್ಲ ಹೆದರಿದ್ರು. ಕಪಿಗಳಿಗೆ ಸತ್ಯ ಸಂಗತಿಯನ್ನು ತಿಳಿಸಿ ಅವರನ್ನು ನಿರ್ಭೀತರನ್ನಾಗಿ ಮಾಡಿ ಅವರವರ ವ್ಯೂಹ ಕ್ರಮದಲ್ಲಿ ಅವರನ್ನು ಮತ್ತೆ ನಿಲ್ಲಿಸಿ ಜಾಂಬುವಂತ ಹೇಳಿದ. ಅದರಂತೆ ಜಾಂಬುವಂತ ಉಳಿದವರೆಲ್ಲರೂ ಕೂಡ ಸೇರಿ ಆ ಕಪಿಗಳಿಗೆ ಧೈರ್ಯ ತುಂಬಿದರು. ರಾಮಲಕ್ಷ್ಮಣರಿಬ್ಬರಿಗೂ ಬಾಣದ ಏಟು ಬಿದ್ದಿದ್ದನ್ನ ಆ ವಿಭೀಷಣ ಗಮನಿಸಿದ. ವಿಭೀಷಣ ಗಮನಿಸಿ ಅವನಿಗೂ ದುಃಖ ಆಯಿತು. ಇವರಿಬ್ಬರು ಮಹಾಪರಾಕ್ರಮಿಗಳಾದವರು, ಧರ್ಮಾತ್ಮರಾದವರು. ನಮ್ಮ ಅಣ್ಣನ ಮಗ ಇಂದ್ರಜಿತ್ ಮಾಯಾವಿದ್ಯೆಯನ್ನು ಮಾಡಿ ಇವರಿಬ್ಬರನ್ನು ಮೂರ್ಛಿತರನ್ನಾಗಿ ಮಾಡಿದ್ದಾನೆ. ರಾವಣ ಹಿಂದೆ ಪ್ರತಿಜ್ಞೆಯನ್ನು ಮಾಡಿದ್ದ, ಏನಕ್ಕೇನ ಪ್ರಕಾರೇಣ ರಾಮನಿಗೆ ಸೀತೆಯನ್ನು ಒಪ್ಸೋದಿಲ್ಲ ಅಂತ ಹೇಳಿ. ರಾವಣ ಮಾಡಿದ ಪ್ರತಿಜ್ಞೆಯೇ ಸತ್ಯವಾಯಿತು. ಅವನ ಮಗ ತನ್ನ ಅಪ್ಪನ ಪ್ರತಿಜ್ಞೆಯನ್ನು ಸತ್ಯವನ್ನಾಗಿ ಮಾಡಿದ. ಹೀಗೆ ಆ ವಿಭೀಷಣನು ಗೋಳಾಳಿಕೆ ಪ್ರಾರಂಭ ಮಾಡಿದಾಗ ಅಲ್ಲಿ ಸುಗ್ರೀವ ಬಂದ. ಸುಗ್ರೀವ ಅವನಿಗೆ ಹೇಳಿದ, ರಾಜ್ಯಂ ಪ್ರಾಪ್ಸ್ಯಸಿ ಧರ್ಮಜ್ಞ ಲಂಕಾಯಾ ನಾತ್ರ ಸಂಶಯ ರಾವಣ ಸಹ ಪುತ್ರೇಣ ಸ್ವಕಾಮಂ ನೇಹ ಲಪ್ಸ್ಯತೆ. ಸುಗ್ರೀವ ವಿಭೀಷಣನಿಗೆ ಏನು ಸಮಾಧಾನ ಮಾಡಿದ ಅಂದ್ರೆ, ವಿಭೀಷಣನೇ, ನೀನು ಲಂಕಾ ರಾಜ್ಯವನ್ನ ಇವತ್ತಲ್ಲ ನಾಳೆ ಪಡ್ಕೋತಿ, ನೀನೇನು ಚಿಂತೆ ಮಾಡಬೇಡ ಅಂತ ಹೇಳಿದ. ಪರಿಸ್ಥಿತಿ ಹೇಗಿದೆ ನೋಡಿ. ರಾಮಲಕ್ಷ್ಮಣರಿಬ್ಬರು ಮೂರ್ಛೆ ಹೋಗಿ ಮತ್ತೆ ತಿರುಗಿ ಜೀವನಕ್ಕೆ ಬರ್ತಾರೋ ಇಲ್ಲೋ ಅಂತ ಎಲ್ಲರಿಗೂ ಕಾತರ ಆಗುವಂತೆ ಮಲಗಿದ್ದಾರೆ. ಆ ಕಡೆ ವಿಭೀಷಣನಿಗೆ ಚಿಂತೆ, ತನಗೆ ರಾಜ್ಯ ಸಿಗ್ತದೋ ಇಲ್ಲೋ ಅಂತ. ತನಗೆ ರಾಜ್ಯ ಸಿಗ್ತದೋ ಇಲ್ಲೋ ಅಂತ ಅಥವಾ ವ್ಯಕ್ತವಾಗಿ ಹೇಳಲಿಲ್ಲ. ಆದ್ರೆ ನಮ್ಮ ಅಣ್ಣ ರಾವಣ ಸೀತೆಯನ್ನು ಮರಳಿ ಕೊಡೋದಿಲ್ಲ, ರಾಮಲಕ್ಷ್ಮಣರಿಬ್ಬರನ್ನು ಸದೆ ಬಿಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದ. ಅವನು ಮಾಡಿದ ಪ್ರತಿಜ್ಞೆಯೇ ಸತ್ಯ ಆಯಿತು, ನಾವು ಮಾಡಿದ ಆಲೋಚನೆ ಎಲ್ಲ ವಿಫಲ ಆಯ್ತಲ್ಲ ಅಂತ ಗೋಳಾಡಲಿಕ್ಕೆ ಪ್ರಾರಂಭ ಮಾಡಿದ. ಸುಗ್ರೀವನಿಗೆ ಅದು ತಿಳಿಯಿತು, ರಾಜ್ಯ ಸಿಗಲಿಲ್ಲ ಅಂತ ಗೋಳಾಡಬೇಡ, ರಾಜ್ಯ ಸಿಗುತ್ತದೆ ಅಂತ ಆ ವಿಭೀಷಣ ದುಃಖ ಪಡ್ತಿದ್ದು ನೋಡಿ ಸುಗ್ರೀವ ಅವನಿಗೆ ಸಮಾಧಾನ ಮಾಡಿದ. ಇದು ಮನುಷ್ಯನ ಸ್ವಭಾವ. ಯಾರ ದೇವತೆಗಳಾಗಲಿ ಎಂಥವರೇ ಆಗಲಿ, ಎಷ್ಟೇ ಕಷ್ಟ ಸಂದರ್ಭ ಬರಲಿ, ಏನೇ ಬರಲಿ, ಎಲ್ಲರೂ ತಮ್ಮ ಸ್ವಾರ್ಥಕ್ಕಾಗಿ ಜನನವೇ ಆಗಲಿ ಮರಣವೇ ಆಗಲಿ ಊರಿಗೆ ಬೆಂಕಿನೇ ಬೀಳಲಿ, ಎಲ್ಲರೂ ತಮ್ಮ ಸ್ವಾರ್ಥಕ್ಕಾಗಿ ಬಡ್ದಾಡ್ತಿರ್ತಾರೆ. ಅದೊಂದು ಎಲ್ಲರೂ ನೀವು ಗಾದೆ ಕೇಳಿರ್ಬೇಕು.
ಮರಣ ಸಂಭವಿಸಿರ್ತದೆ. ಆ ಮೃತನ ಸಂಬಂಧಿಕರೆಲ್ಲ ಅವ್ನು ಕಳ್ಕೊಂಡ್ವಿ ಅಂತ ಓಡಾಡ್ತಿದ್ರೆ, ಆ ಕಡೆ ವಾದ್ಯ ನೋಡ್ಲಿಕ್ಕೆ ಬಂದವನು ತನಗೆ ಬೇಕಾದ್ರೆ ಬಾಡಿಗೆ ಬಗ್ಗೆ ಓಡಾಡ್ತಿರ್ತಾನೆ. ಅದಕ್ಕಿರುವಂಥ ಎಲ್ಲ ಗ್ರಾಮೀಣ ಭಾಷೆ ಎಲ್ಲ ಶಬ್ದಗಳು ನಮ್ಗೆ ಇವತ್ತು ನೆನಪಿಗೆ ಗೊತ್ತಿಲ್ಲ ಅಂತೂ ಈಗ ಒಂದು ಗಾದೆ ಇದೆ. ರಾವಣನ ಆಸೆ ಈಡೇರೋದಿಲ್ಲ, ನಿನ್ನ ಆಸೆನೇ ಈಡೇರ್ತದೆ ಅಂತ ಹೇಳಿ ಸುಗ್ರೀವ ಆ ವಿಭೀಷಣನಿಗೆ ಸಮಾಧಾನ ಮಾಡಿದ. ಸಾಯುವಂತ ಗಾಯ ಆಗಿಲ್ಲ ರಾಮಲಕ್ಷ್ಮಣರಿಗೆ, ಅವರು ಮೂರ್ಛಿತರಾಗಿದ್ದಾರಷ್ಟೇ. ಹೀಗೆ ಹೇಳಿ ಆ ಸುಗ್ರೀವ ತನ್ನ ಪಕ್ಕದಲ್ಲೇ ಇದ್ದಂಥ ಸುಷೇಣ ಅಂತ ಏನಿದ್ದಲ್ಲ, ಅವನ ಮಾವ, ಸುಗ್ರೀವನಿಗೆ ಮಾವ ಆಗ್ಬೇಕು, ಅವನನ್ನು ಮಾತಾಡ್ತಿದ್ದ. ಇವರಿಬ್ಬರು ಎಚ್ಚರಗೊಂಡ ಮೇಲೆ ರಾಮಲಕ್ಷ್ಮಣ ಇವರಿಬ್ಬರನ್ನು ಕರೆದುಕೊಂಡು, ಕಪಿವೀರನನ್ನು ಕರೆದುಕೊಂಡು ನೀನು ಕಿಷ್ಕಿಂಧೆಗೆ ಪ್ರಯಾಣ ಮಾಡು, ನಾನು ಅಳಿದುಳಿದ ಸೈನ್ಯವನ್ನೆಲ್ಲ ಕರೆದುಕೊಂಡು ಮತ್ತೆ ಲಂಕಾ ನಗರದ ಮೇಲೆ ಆಕ್ರಮಣ ಮಾಡಿ ರಾವಣನನ್ನ ಕೊಂದು ಆ ರಾವಣನ ಕೈಯಿಂದ ಸೀತೆಯನ್ನು ಬಿಡುಗಡೆ ಮಾಡಿ ಕರೆದುಕೊಂಡು ಬರ್ತೇನೆ. ರಾಮಲಕ್ಷ್ಮಣರು ಇನ್ನು ಮುಂದೆ ಯುದ್ಧದಲ್ಲಿ ಭಾಗವಹಿಸೋದು ಬೇಡ, ಅವ್ರು ಹೋಗಲಿ ಅಂದ. ಆಗ ಸುಷೇಣ ಹೇಳಿದೆ, ನೀವು ಯಾರು ಇಷ್ಟು ಕಾತರ ಪಡಬೇಕಾಗಿಲ್ಲ, ನನ್ನ ಅನುಭವದ ಮಾತನ್ನೊಂದನ್ನು ಹೇಳ್ತೇನೆ ಅಂದ. ಅದೇನೆಂದ್ರೆ, ಹಿಂದೆ ದೇವಾಸುರ ನಡುವೆ ಯುದ್ಧ ನಡೆದಿತ್ತು. ಆ ಸಂದರ್ಭದಲ್ಲಿ ರಾಕ್ಷಸರು ಆ ದೇವತೆಗಳ ಮೇಲೆ ಮೇಲ್ಗೈ ಪಡೆದರು, ದೇವತೆಗಳನ್ನು ಹಿಂಸಿಸಿದರು. ಆಗ ರಾಕ್ಷಸರ ಬಾಣದ ಏಟಿಗೆ ಸಿಕ್ಕಂಥ ದೇವತೆಗಳನ್ನು ಬೃಹಸ್ಪತಿ ಮಂತ್ರಯುಕ್ತವಾದಂತಹ ವಿದ್ಯೆಯಿಂದ ಔಷಧಗಳ ಮೂಲಕ ಚಿಕಿತ್ಸೆ ಮಾಡ್ತಿದ್ದ. ಹಾಗಾಗಿ ಗಾಯಗೊಂಡವರು ಮತ್ತು ಸತ್ತು ಹೋದವರೆಲ್ಲರೂ ಕೂಡ ಔಷಧದ ಮೂಲಕ, ಮಂತ್ರವಿದ್ಯೆಯ ಮೂಲಕ ಮತ್ತೆ ಜೀವನವನ್ನು ಪಡ್ಕೊಳ್ತಾ ಇದ್ರು. ಆ ಎಲ್ಲ ದಿವ್ಯ ಔಷಧಗಳು ಇವತ್ತಿಗೂ ನಷ್ಟ ಆಗಿಲ್ಲ, ಇವತ್ತು ಇವೆ. ಅವು ಕ್ಷೀರ ಸಮುದ್ರದ ತೀರದಲ್ಲಿವೆ. ಸಂಪಾತಿ, ಪನಸ ಮೊದಲಾದವರಲ್ಲಿ ಅಲ್ಲಿಗೆ ಹೋಗಲಿ, ಅದನ್ನು ತೆಗೆದುಕೊಂಡು ಬರಲಿ. ದೇವನಿರ್ಮಿತವಾದಂತಹ ಸಂಜೀವಕರಣಿ ಮತ್ತು ವಿಶಲ್ಯ ಅನ್ನುವಂಥ ದಿವ್ಯ ಔಷಧಿಗಳಿವೆ. ವಾನರರಿಗೆ ಅದೆಲ್ಲ ಗೊತ್ತು. ವಾನರರು ಇಡೀ ಭೂಮಂಡಲವನ್ನೆಲ್ಲ ಸಂಚಾರ ಮಾಡಿದವರು, ತೆಗೆದುಕೊಂಡು ಬರಲಿ. ಅಲ್ಲಿ ಚಂದ್ರ ಮತ್ತು ದ್ರೋಣ ಅನ್ನುವ 2 ಪರ್ವತಗಳಿವೆ ಕ್ಷೀರ ಸಮುದ್ರದ ತೀರದಲ್ಲಿ. ಹಿಂದೆ ಅಮೃತಕ್ಕಾಗಿ ಸಮುದ್ರವನ್ನು ಮಥನ ಮಾಡಿದ್ರಲ್ಲ, ಆ ಮಾಡಿದ್ರು ಕೂಡ ಅಲ್ಲಿಯೇ. ದೇವತೆಗಳೇ ಆ 2 ಪರ್ವತಗಳನ್ನ ಆ ಸಮುದ್ರದ ತೀರದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಸಮುದ್ರವನ್ನು ಕಡಿಯೋದಕ್ಕಾಗಿ. ಹನುಮಂತ ಉಳಿದ ಕಪಿವೀರರನ್ನು ಕರೆದುಕೊಂಡು ಅಲ್ಲಿಗೆ ಹೋಗಿ ಆ ಔಷಧವನ್ನು ತೆಗೆದುಕೊಂಡು ಬರಲಿ, ಅಥವಾ ಉಳಿದ ವೀರರನ್ನು ಬಿಟ್ಟು ಆತ ಒಬ್ಬನೇ ಹೋಗಲಿ. ಆತ ಒಬ್ಬನೇ ಹೋದ್ರೆ ಆತ ಶೀಘ್ರವಾಗಿ ಹೋಗಿ ಬಂದಾನು. ಈಗ ಅವರೆಲ್ಲ ಆಲೋಚನೆ ಮಾಡ್ತಾ ಕೂತಿದ್ದಾಗಲೇ ಭಯಂಕರವಾದ ಬಿರುಗಾಳಿ ಬೀಸಕ್ಕೆ ಪ್ರಾರಂಭವಾಯಿತು. ಪರ್ವತಗಳನ್ನು ಕೂಡ ಅದು ನಡುಗಿಸಿತು. ಸುತ್ತಮುತ್ತಲಿದ್ದಂತಹ ವೃಕ್ಷಗಳೆಲ್ಲ ಬುಡಮೇಲಾದವು. ಲಂಕೆಯಲ್ಲಿದ್ದಂತಹ ದೊಡ್ಡ ದೊಡ್ಡ ಸರ್ಪಗಳು, ಅರಣ್ಯದಲ್ಲಿರುವಂತಹ ಸರ್ಪಗಳು, ಸಮುದ್ರದಲ್ಲಿರುವಂತಹ ಸರ್ಪಗಳು ಇವೆಲ್ಲ ಭಯದಿಂದ ನಡುಗಿದವು ಆ ಗಾಳಿಗೆ. ಸರ್ಪಗಳಿಗೆ ವಿಶೇಷವಾಗಿ ಭಯ ಆಯಿತು. ಏನದು ಅಂತ ದೊಡ್ಡ ಕೋಲಾಹಲ ಅಂತ ನೋಡಿದ್ರೆ ಆ ಕಡೆಯಿಂದ ಗರುಡನ ಆಗಮನ ಆಯಿತು. ಗರುಡ ಅಲ್ಲಿಗೆ ಧಾವಿಸಿ ಬಂದ. ಆ ಗರುಡ ಬಂದದ್ದನ್ನು ನೋಡಿದ ಕೂಡಲೇ ರಾಮಲಕ್ಷ್ಮಣರಿಬ್ಬರನ್ನು ಬಂಧಿಸಿದಂಥ ಬಾಣಗಳಿತ್ತಲ್ಲ, ಆ ಬಾಣ ಅಂದ್ರೆ ಅದು ಸರ್ಪರೂಪವಾದ ಬಾಣಗಳು, ನಾಗಾಸ್ತ್ರಗಳು. ಅವು ರಾಮಲಕ್ಷ್ಮಣರನ್ನ ಅಲ್ಲಿ ತನಕ ಏನು ಬಂಧಿಸಿದ್ದವು ಅವನ್ನ ಬಿಟ್ಟು ದಿಕ್ಕಾಪಾಲಾಗಿ ಓಡಿ ಹೋದವು. ಗರುಡ ಅಲ್ಲಿಗೆ ಬಂದ, ರಾಮಲಕ್ಷ್ಮಣರಿಬ್ಬರನ್ನು ಸ್ಪರ್ಶ ಮಾಡಿದ, ಅವರನ್ನು ಅಭಿನಂದಿಸಿದ. ಇಬ್ಬರ ಮುಖಗಳನ್ನು ಕೂಡ ಗರುಡ ನೇವರಿಸಿದ ಮಾತ್ರಕ್ಕೆ ರಾಮಲಕ್ಷ್ಮಣರಿಗೆ ಆದಂಥ ಗಾಯಗಳೆಲ್ಲ ಮಾಲು ಹೋದವು. ಅಲ್ಲಿ ತಾತ್ಪರ್ಯದಲ್ಲಿ ಮುಂದೊಂದು ಕಡೆ ಬರ್ತದೆ, ಇದು ತ್ರೇತಾಯುಗ ನಡೆದದ್ದು. ಗರುಡನಿಗೆ ನೇರವಾದ ಅವತಾರ ಇಲ್ಲ. ವಿಷ್ಣುವಿನ ಅವತಾರ ಆಯಿತು, ಲಕ್ಷ್ಮಿಗೆ ಆಯಿತು, ವಾಯುವಿನ ಅವತಾರ ಆಯಿತು, ಉಳಿದವರೆಲ್ಲರಿಗೂ ಅವತಾರ ಆಗಿತ್ತು. ಆದರೆ ಗರುಡ ಅಲ್ಲಿ ಅವತಾರ ಮಾಡಿರಲಿಲ್ಲ. ಹಿಂದೆ ಎಲ್ಲ ಕಪಿಗಳ ಅವತಾರ ಹೇಳಿದ್ನಲ್ಲ ನಾನು, ಯಾವ ಕಪಿಯೂ ಕೂಡ ಗರುಡನ ಅಂಶ ಸಂಭೂತನಾದವನು ಇರಲಿಲ್ಲ. ಗರುಡನಿಗೆ ಅವತಾರ ಇಲ್ಲಂತೆ. ಅದಕ್ಕಾಗಿ ಗರುಡ ತಾನಾಗಿಯೇ ಸೇವೆ ಮಾಡೋದಕ್ಕಾಗಿ ಮೂಲ ರೂಪದಿಂದ ಅಲ್ಲಿಗೆ ಬಂದ. ತಾತ್ಪರ್ಯಕ್ಕನುಸಾರವಾಗಿ ಆ ಕಥೆ ಸ್ವಲ್ಪ ಮುಂದೆ ಬರ್ತದೆ. ಆದರೂ ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಈಗಲೇ ಬಂದಿದ್ದರಿಂದ ಆ ಅಂಶವನ್ನು ಇಲ್ಲಿ ಹೊಂದಿಸ್ಕೋಬೇಕು. ಗರುಡ ತಾನೇ ಸ್ವಯಂ ಅಲ್ಲಿಗೆ ಬಂದು ರಾಮನಿಗೆ ಸೇವೆಯನ್ನು ಸಲ್ಲಿಸಿದ. ತೇಜಸ್ಸು, ವೀರ್ಯ, ಬಲ, ಓಜಸ್, ಉತ್ಸಾಹ ಇವೆಲ್ಲ ಹಿಂದಿದ್ದಕ್ಕಿಂತ ದ್ವಿಗುಣ ಆಯ್ತಂತೆ ರಾಮಲಕ್ಷ್ಮಣರಿಗೆ.
ರಾಮಲಕ್ಷ್ಮಣರಿಬ್ಬರನ್ನು ಹಿಡಿದೆಬ್ಬಿಸಿ ಅವರಿಬ್ಬರನ್ನು ಆತ ಆಲಿಂಗನ ಮಾಡಿಕೊಂಡ. ಈ ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಇವರಿಬ್ಬರೇ ನಾಗಾಸ್ತ್ರದ ಬಂಧನಕ್ಕೊಳಗಾಗಿತ್ತು. ಆದರೆ ಆನಂದ ರಾಮಾಯಣಕ್ಕನುಸಾರವಾಗಿ ಸರ್ಪಾಸ್ತ್ರಾತ್ ವ್ಯಾಕುಲಂ ರಾಮಂ ಚಕಾರ ಬಂಧು ವಾನರೈಹಿ, ರಾಮ ಅವನ ಬಂಧು ಅಂದರೆ ಅವನ ತಮ್ಮನಾದ ಲಕ್ಷ್ಮಣ ಮತ್ತು ಉಳಿದೆಷ್ಟೋ ಕಪಿಗಳು ಇವರೆಲ್ಲ ನಾಗಾಸ್ತ್ರದ ಬಂಧನಕ್ಕೊಳಗಾಗಿದ್ರು ಅಂತ ಆನಂದ ರಾಮಾಯಣ. ರಾಮ ಸಸ್ಮಾರ ತಾಕ್ಷ್ಯಂ, ಆನಂದ ರಾಮಾಯಣಕ್ಕನುಸಾರವಾಗಿ ರಾಮನೇ ಗರುಡನನ್ನು ನೆನಪು ಮಾಡಿಕೊಂಡ. ವಾಲ್ಮೀಕಿ ರಾಮಾಯಣದಲ್ಲಿ ರಾಮ ನೆನಪು ಮಾಡಿಕೊಂಡದ್ದು ಬರಲಿಲ್ಲ. ಆತ ಅಲ್ಲಿಗೆ ಬಂದು ಆ ಸರ್ಪಾಸ್ತ್ರವನ್ನು ನಿವಾರಣೆ ಮಾಡಿದ ಅಂತ ಆನಂದ ರಾಮಾಯಣದ ಕಥೆ. ನಿನ್ನ ಕೃಪೆಯಿಂದಾಗಿ ನಾವು ಇಂದ್ರಜಿತ್ತಿನಿಂದ ಬಂದಂತಹ ಆಪತ್ತನ್ನು ಕಳೆದುಕೊಂಡ್ವಿ ಅಂದ ರಾಮ ಗರುಡನಿಗೆ. ಹಿಂದಿನಂತೆ ನಮ್ಮ ಬಲವನ್ನು ಪಡ್ಕೊಂಡ್ವಿ ನಾವು. ನಿನ್ನನ್ನು ನೋಡಿದರೆ ನಮಗೆ ನಮ್ಮ ಅಪ್ಪನಾದ ದಶರಥ ನಮ್ಮ ಅಜ್ಜನನ್ನು ನೋಡಿದರೆ ಏನು ಸಂತೋಷ ಆಗ್ತದೆ, ಏನು ಸುರಕ್ಷಿತ ಭಾವನೆ, ಹಿರಿಯನೊಬ್ಬ ನಮ್ಮ ಕಡೆ ಇದ್ದಾನೆ ಅಂತ ಭಾವನೆ ಬರ್ತದಲ್ಲ, ಹಾಗೆ ಅಂತ ಮನಃಪ್ರಸಾದ ನಿನ್ನನ್ನು ನೋಡಿದ್ರೆ ನಮಗೆ ಬರ್ತಿದೆ ಅಂದ್ರೆ ಅವರಿಬ್ರು. ಆದರೆ ನೀ ಯಾರಂತ ಗೊತ್ತಿಲ್ಲ ಅಂದ್ರೆ ಅವರು ರೂಪ ಸಂಪನ್ನನಾಗಿದ್ದಿ, ದಿವ್ಯ ಮಾಲ್ಯವನ್ನು ಧಾರಣೆ ಮಾಡಿದ್ದಿ, ಶುಭ್ರ ವಸ್ತ್ರ ಧಾರಣೆ ಮಾಡಿದ್ದಿ, ದಿವ್ಯಾಭರಣ ಹುಟ್ಟಿದ್ದಿ, ನೀನು ಯಾರು? ಆಗ ಅವನು ಹೇಳಿದ, ನಾನು ನಿನ್ನ ಪ್ರಿಯ ಸಖ, ನಿನಗೆ ಹೊರಗೆ ಸಂಚಾರ ಮಾಡುವಂಥ ಪ್ರಾಣ ಇದ್ದಂತೆ. ಗರುಡ ವಾಹನ ಆದ್ರೂ ವಿಷ್ಣುವಿಗೆ ಆತ ಒಬ್ಬ ಸಖ ಇದ್ದಂತೆ. ಗರುತ್ಮಾನ್ ಅಂತ ನನಗೆ ಹೆಸರು. ನಾನು ನಿನಗಿಲ್ಲಿ ಸೇವೆ ಮಾಡಲಿಕ್ಕಾಗಿ ಬಂದವನು. ಮಹಾಪರಾಕ್ರಮಿಗಳಾದ ಅಸುರರಾಗಲಿ, ದಾನವರಾಗಲಿ, ಗಂಧರ್ವರಾಗಲಿ ಈ ಸರ್ಪ ಬಂಧನವನ್ನು ಬಿಡಿಸ್ಲಿಕ್ಕೆ ಸಮರ್ಥರಲ್ಲ. ಆದರೆ ನಾನು ನನ್ನ ಪ್ರಭಾವದಿಂದ ಈ ಸರ್ಪಾಸ್ತ್ರದಿಂದ ನಿನ್ನನ್ನು ಮುಕ್ತನನ್ನಾಗಿ ಮಾಡಿದ್ದೇನೆ. ಈ ಸರ್ಪಾಸ್ತ್ರಗಳಿಗೆ ತೀಕ್ಷ್ಣವಾದ ಹಲ್ಲಿತ್ತು. ಆ ರಾಕ್ಷಸನ ಪ್ರಭಾವದಿಂದಾಗಿ ಹಾವುಗಳು ಬಾಣದ ರೂಪವನ್ನು ತಾಳಿ ನಿನ್ನನ್ನು ಕಟ್ಟಿ ಹಾಕಿದ್ದವು. ನನ್ನ ಪ್ರಭಾವದಿಂದಾಗಿ ಅದೆಲ್ಲ ಈಗ ಪರಿಹಾರ ಆಗಿದೆ. ನಾನು ನಿಮಗೆ ಬಂದವರಿಗೆ ದುಸ್ಥಿತಿಯನ್ನು ನೋಡಿ ಶೀಘ್ರದಿಂದ ಇಲ್ಲಿಗೆ ಬಂದೆ. ನೀವು ಯುದ್ಧ ಮುಗಿಯುವ ತನಕ ಯಾವುದೇ ಕ್ಷಣಕ್ಕೂ ಎಚ್ಚರಿಕೆ ತಪ್ಪಬಾರದು. ರಾಕ್ಷಸರು ಸ್ವಾಭಾವಿಕವಾಗಿ ಮಾಯಾವಿಗಳು, ಕಪಟಿಗಳು. ಅದಕ್ಕಾಗಿ ಅವರಿಂದ ನೀವು ಸದಾ ಎಚ್ಚರಿಕೆಯಿಂದಿರಬೇಕು. ನೀವು ಶುದ್ಧವಾದ ಮನಸ್ಸಿನವರು, ಮಗುವಿನಂತೆ ನಿಷ್ಕಲ್ಮಶವಾದ ಮನಸ್ಸಿನವರು, ಎಲ್ಲವನ್ನು ನಂಬಿ ಬಿಡ್ತೀರಿ. ಆದರೆ ರಾಕ್ಷಸರ ಜೊತೆ ಯುದ್ಧ ಮಾಡುವಾಗ ಇಮ್ಮಡಿ ಎಚ್ಚರಿಕೆಯಿಂದಿರಬೇಕು. ರಾಮಲಕ್ಷ್ಮಣರಿಗೆ ಹೇಳಿ ಅವರನ್ನು ಮತ್ತೊಮ್ಮೆ ಆಲಿಂಗನ ಮಾಡಿಕೊಂಡು ಆತ ಅಲ್ಲಿಂದ ಹೊರಟು ಹೋದ. ಸಖೇ ರಾಘವ ಧರ್ಮಜ್ಞ ರಿಪುನಾಮ ವತ್ಸಲ ಅಭ್ಯನುಜ್ಞಾತು ಇಚ್ಛಾಮಿ ಗಮಿಷ್ಯಾಮಿ ಯಥಾಗತಂ. ಹೋಗಿ ಬರ್ತೇನೆ, ನನಗೆ ಅನುಮತಿ ಕೊಡುವಂತ ಕೇಳಿದ ಗರುಡ. ನಮ್ಮಿಬ್ಬರ ಸ್ನೇಹ ಸಂಬಂಧದ ಬಗ್ಗೆ ನೀನು ಕುತೂಹಲ ಪಡಬೇಕಾಗಿಲ್ಲ. ಯುದ್ಧ ಮುಗಿದ ಬಳಿಕ ನಮ್ಮಿಬ್ಬರ, ನೀನು ವಿಷ್ಣು, ನಾನು ಗರುಡ, ನಮ್ಮಿಬ್ಬರ ಸಂಬಂಧ ಏನಿದೆ ಅದರ ರಹಸ್ಯವನ್ನು ನೀನೇ ತಿಳ್ಕೊಳ್ತೀಯ ಅಂದ ಗರುಡ. ರಾವಣನನ್ನು ಸಂಹಾರ ಮಾಡಿ ಶೀಘ್ರದಲ್ಲೇ ಸೀತೆಯನ್ನು ನೀನು ಪಡ್ಕೊಳ್ಳುವವನಿದ್ದೆ. ಹೀಗೆ ಹೇಳಿ ಆ ಗರುಡ ಅಲ್ಲಿಂದ ಹಾರಿ ಹೋದ. ರಾಮಲಕ್ಷ್ಮಣರ ಗಾಯಗಳೆಲ್ಲ ಪರಿಹಾರ ಆದವು. ಅವರು ಹಿಂದಿನಂತೆ ತೇಜಸ್ವಿಗಳಾದರು. ವಾನರ ದಳಪತಿಗಳು, ವಾನರ ಸೈನಿಕರು ಭಯಂಕರವಾಗಿ ಗರ್ಜನೆ ಮಾಡಿದರು ಸಂತೋಷದಿಂದ. ಬಾಲಗಳನ್ನು ಮೇಲಕ್ಕೆತ್ತಿ ಅಲಗಾಡಿಸಿದರು. ಭುಜಗಳನ್ನು ತಟ್ಟಿಕೊಂಡು, ತೊಡೆಗಳನ್ನು ತಟ್ಟಿಕೊಂಡ್ರು. ಮೃದಂಗಾದಿ ವಾದ್ಯಗಳನ್ನು ನುಡಿಸಿದರು. ಶಂಖಗಳನ್ನು ಊದಿದರು. ಅವ್ರಿಗೆ ಊದಲಿಕ್ಕೆ ಬೇರೆ ಶಂಖ ಬೇಕಾಗಿರಲಿಲ್ಲ, ಆದರೂ ಊದಿದ್ರು ಅಷ್ಟೇ. ಹಿಂದಿನಂತೆ ಗರ್ಜನೆ ಮಾಡಿದರು. ದೊಡ್ಡ ದೊಡ್ಡ ಬಂಡೆಕಲ್ಲುಗಳು, ಪರ್ವತಗಳು, ವೃಕ್ಷಗಳನ್ನೆಲ್ಲ ಕಿತ್ತುಕೊಂಡು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಮತ್ತೆ ಯುದ್ಧಕ್ಕೆ ಸಿದ್ಧರಾದರು. ಲಂಕಾನಗರದ ಮಹಾದ್ವಾರಕ್ಕೆ ಅವರು ಬಂದರು. ಬೇಸಿಗೆ ಕಾಲ ಮುಗಿಲಿಕ್ಕೆ ಬಂದಾಗ, ಮಳೆಗಾಲ ಪ್ರಾರಂಭ ಆದಾಗ ಮೋಡದ ಗರ್ಜನೆ ಹೇಗೆ ಎಲ್ಲ ಕಡೆ ಪ್ರತಿಧ್ವನಿಸ್ತದೋ ಹಾಗೆ ಆ ಕರಡಿಗಳ, ಕಪಿಗಳ ಆ ಗರ್ಜನೆಯ ಪ್ರತಿಧ್ವನಿ ಎಲ್ಲ ಕಡೆ ಕೇಳಿತು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 50ನೇ ಸರ್ಗ ಮುಕ್ತಾಯ ಆಗಿದೆ.